ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಪ್ರಳಯ ಆಗಿಯೇ ಆಗುತ್ತಾ? ಆಗೋದಾದರೆ ಅದು ಯಾವಾಗ? ಇದಕ್ಕೆ ಅನೇಕ ತತ್ವಜ್ಞಾನಿಗಳು, ಕಾಲಪುರುಷರು, ಜ್ಯೋತಿಷಿಗಳು ಒಬ್ಬೊಬ್ಬರು ಒಂದು ರೀತಿ ಹೇಳ್ತಾರೆ. ಆದರೆ ಮಂಗೋಲಿಯನ್ನರ ಪ್ರಕಾರ ಅವರ ದೇಶದಲ್ಲೊಂದು ಸಮಾಧಿ ಇದೆ ಅಂತೆ. ಅದನ್ನು ತೆಗೆದ್ರೆ ವಿಶ್ವ ವಿನಾಶ ಆಗುತ್ತಂತೆ. ಇದನ್ನು ಸಾವಿರಾರು ವರ್ಷಗಳಿಂದ ನಂಬಿಕೊಂಡು ಬರಲಾಗಿದೆ. ಹಾಗಿದ್ರೆ ಅದು ನಿಜಾನಾ ಅನ್ನೋದನ್ನ ಇವತ್ತಿನ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವೀಕ್ಷಕರೇ, ಈ ಪ್ರಪಂಚದ ವಿನಾಶ ಯಾವಾಗ? ಕೆಲ ವರ್ಷಗಳ ಹಿಂದೆ ಪ್ರಳಯ ಆಗೇ ಬಿಡುತ್ತೆ ಅನ್ನೋ ಸುದ್ದಿ ಮುಗಿಲೆದ್ದಿತ್ತು. ಪ್ರಪಂಚದ ತುಂಬ ಇದೇ ಸುದ್ದಿ ಸದ್ದು ಮಾಡ್ತಾ ಇತ್ತು. ಒಂದು ವೇಳೆ ಪ್ರಳಯವಾಗಿ ಬಿಟ್ರೆ ಜಗತ್ತಿನಲ್ಲಿ ಯಾರೂ ಉಳಿಯಲ್ವಂತೆ, ಏನೂ ಇರೋದಿಲ್ವಂತೆ ಅಂತ ಜನರು ಭೀತಿಗೆ ಒಳಗಾಗಿದ್ರು. ಆದರೆ ಏನೂ ಆಗಲಿಲ್ಲ. ಪ್ರಪಂಚ ಇವತ್ತಿಗೂ ಗಟ್ಟಿಯಾಗಿಯೇ ಇದೆ. ಇನ್ನು ಕೆಲವರು ಅಲ್ಲಿ ಹೀಗಾದರೆ ಪ್ರಳಯ ಆಗ್ಬಿಡುತ್ತೆ, ಇನ್ನೊಂದು ಕಡೆ ಮತ್ತೊಂದು ಕಡೆ ಜಗತ್ತು ಮುಳುಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಇದೊಂದು ಕಡೆ, ಇದರ ನಡುವೆ ಅದೊಂದು ಸಮಾಧಿ ತೆಗೆದ್ರೆ ಈ ವಿಶ್ವ ಇರಲ್ಲ, ಎಲ್ಲವೂ ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತಿದ್ದಾರೆ. ಹಾಗಿದ್ರೆ ಅದು ನಿಜಾನ ಅಂತ ನೋಡಿದರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಘಟನೆಗಳು ನಡೆದು ಹೋಗಿವೆ. ಇದರಿಂದ ಈ ಅನಾಹುತ ಸಂಭವಿಸ್ಬೋದು ಅಂತಾನೆ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಇಂಥದ್ದೊಂದು ನಂಬಿಕೆ ಇರೋದು ನಮ್ಮ ದೇಶದಲ್ಲ, ದೂರದ ಮಂಗೋಲಿಯಾದಲ್ಲಿ. ಆ ಸಮಾಧಿ ಯಾರದ್ದು ಅಂದರೆ ಆ ದೇಶವನ್ನ ಆಳಿದ ಅತಿ ಕ್ರೂರ ದೊರೆ ಚಂಗಿಸ್ ಖಾನ್ನದ್ದು. ಇದು ನಂಬಿಕೆನಾ ಇಲ್ಲ ಮೂಢನಂಬಿಕೆನಾ? ಕಾಲ ಇಷ್ಟೊಂದು ಮುಂದುವರೆದಿದ್ರೂ ಇಂಥವುಗಳು ಘಟಿಸುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಆದರೆ ಮಂಗೋಲಿಯಾ ದೇಶದ ಜನರು ಮಾತ್ರ ಇಂಥದ್ದೊಂದು ಭಯದಲ್ಲಿ ಇದ್ದಾರೆ. ಆ ಸಮಾಧಿ ತೆಗೆದ್ರೆ ಕೇವಲ ಮಂಗೋಲಿಯಾ ಮಾತ್ರವಲ್ಲ, ಇಡೀ ವಿಶ್ವವೇ ಮುಳುಗಿ ಹೋಗ್ಬೋದು, ಮನುಕುಲ ನಾಶವಾಗಿ ಬಿಡಬಹುದು ಅಂತಿದ್ದಾರೆ. ಹಾಗಿದ್ರೆ ಆ ಸಮಾಧಿ ಎಲ್ಲಿದೆ ಅಂದ್ರ ಅದನ್ನು ಹುಡುಕೋ ಕೆಲಸ ಇನ್ನೂ ನಡೀತಾ ಇದೆ. ಅಲ್ಲಿ ಸರ್ಕಾರ ಚಂಗಿಸ್ ಖಾನ್ ಸಮಾಧಿ ಹುಡುಕೋಕೆ ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಹಾಗಿದ್ರೆ ಒಂದು ವೇಳೆ ಈತನ ಸಮಾಧಿ ಸಿಕ್ಬಿಟ್ರೆ, ಅದನ್ನು ತೆಗೆದುಬಿಟ್ರೆ ನಿಜಕ್ಕೂ ಅನಾಹುತ ಗ್ಯಾರಂಟಿನಾ? ಇದು ಎಷ್ಟು ಸತ್ಯನೋ ಎಷ್ಟು ಮಿಥ್ಯಾನೋ. ಆದರೆ ಈ ಹಿಂದೆ ಸಮಾಧಿ ಹುಡುಕಲು ಹೋದಾಗ ಮಾತ್ರ ಒಂದು ದೊಡ್ಡ ಅನಾಹುತ ಸಂಭವಿಸಿದ್ದಂತೂ ಸತ್ಯ. ಅದೇನು ಅಂದರೆ ಅದು 2ನೇ ಮಹಾಯುದ್ಧ ನಡೀತಾ ಇದ್ದ ಸಂದರ್ಭ. ಅವತ್ತಿನ ದಿನದಲ್ಲಿ ರಷ್ಯಾ ಹಿಟ್ಲರ್ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿತ್ತು. ಆದರೆ ಅದೇನಾಯ್ತೋ ಏನೋ, ಅದೊಂದು ದಿನ ಇದ್ದಕ್ಕಿದ್ದಂತೆ ಹಿಟ್ಲರ್ ನಾಜಿ ಸೈನ್ಯದಿಂದ ರಷ್ಯಾದ ಮೇಲೆ ದಾಳಿ ಮಾಡಿಸ್ಬಿಟ್ಟ. ಇದರಿಂದ ಸಾವಿರಾರು ಸೈನಿಕರು, ಲೆಕ್ಕವಿಲ್ಲದಷ್ಟು ನಾಗರಿಕರು ಸಾವನ್ನಪ್ಪಿದ್ರು. ಅದಕ್ಕೂ ಈ ಚಂಗಿಸ್ ಖಾನ್ ಸಮಾಧಿಗೂ ಅದೇನು ಸಂಬಂಧ ಅಂತೀರಾ? ಆದರೆ ಅದಾಗೋ ಕೆಲ ದಿನಗಳ ಹಿಂದಷ್ಟೇ ರಷ್ಯಾ ಸಂಶೋಧಕರು ಮಂಗೋಲಿಯಾಗೆ ಬಂದಿದ್ರು. ಹಾಗೆ ಬಂದವರು ಚಂಗಿಸ್ ಖಾನ್ನ ಸಮಾಧಿ ತಡ್ಕಾಡಿದ್ರು. ಇಲ್ಲಿ ಮೊದಲಿಗೆ ಮಂಗೋಲಿಯನ್ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ಇದಕ್ಕೆ ಅವಕಾಶ ಮಾಡಿಕೊಡದಿದ್ರೆ ಬಲಿಷ್ಠ ರಷ್ಯಾ ಏನು ಮಾಡುತ್ತೋ ಏನೋ ಅಂತ ಹೆದರಿ ಹೋಯಿತು. ಚಂಗಿಸ್ ಖಾನ್ ಸಮಾಧಿಯನ್ನ ಹುಡುಕಿಕೊಳ್ಳಿ ಅಂತ ಪರ್ಮಿಷನ್ನು ಕೊಡ್ತು. ಜೊತೆಗೆ ರಷ್ಯಾಗೆ ಏನಾಗುತ್ತೋ ಅನ್ನೋ ಆತಂಕ, ಕುತೂಹಲದಿಂದ ಮಂಗೋಲಿಯನ್ ಜನರು ನೋಡ್ತಾ ಇದ್ರು. ಅದಕ್ಕೆ ತಕ್ಕಂತೆ ರಷ್ಯಾ ದಾಳಿ ಎದುರಿಸಬೇಕಾಯಿತು. ಸೈನಿಕರು ತನ್ನ ಜನರನ್ನ ಕಳೆದುಕೊಳ್ಬೇಕಾಯಿತು. ಹಾಗಿದ್ರೆ ರಷ್ಯಾ ಸಂಶೋಧಕರಿಗೆ ಚಂಗಿಸ್ ಖಾನ್ ಸಮಾಧಿ ಸಿಕ್ತಾ ಅಂದ್ರೆ ನೋ. ಅವತ್ತು ರಷ್ಯಾ ಸಂಶೋಧಕರು ಚಂಗಿಸ್ ಖಾನ್ನ ಸಮಾಧಿ ಹುಡುಕ್ತಾ ಇದ್ರು. ಆದ್ರೆ ಅವರಿಗೆ ಸಿಕ್ಕಿದ್ದು ಮಂಗೋಲಿಯನ್ ಆಳಿದ 14ನೇ ಶತಮಾನದ ಸಾಮ್ರಾಟ್ ಟೆಮರ್ಲೆಸ್ನ ಸಮಾಧಿ. ಇದಾದ ಸ್ವಲ್ಪ ದಿನದಲ್ಲೇ ರಷ್ಯಾದ ಮೇಲೆ ದಾಳಿ ನಡೆದಿತ್ತು. ಇದರಿಂದ ಮಂಗೋಲಿಯಾದಲ್ಲಿ ಒಂದು ನಂಬಿಕೆ ಬಂದುಬಿಡ್ತು. ಅದೇನು ಅಂದರೆ ಚಂಗಿಸ್ ಖಾನ್ ಸಮಾಧಿ ಹುಡುಕೋಕೆ ಹೋಗಿದ್ರಿಂದಲೇ ಇಂಥದ್ದೊಂದು ಅನಾಹುತ ರಷ್ಯಾಗೆ ಬಂದು ಬಿಡ್ತು. ತನ್ನ ಸಮಾಧಿ ಹುಡುಕೋಕೆ ಬಂದವರಿಗೆ ಚಂಗಿಸ್ ಖಾನ್ ಸರಿಯಾದ ಶಿಕ್ಷೆ ನೀಡಿದ ಅಂತ ಹೇಳೋಕೆ ಶುರು ಮಾಡಿದ್ರು. ಅದನ್ನ ರಷ್ಯಾ ಕೂಡ ಒಂದಷ್ಟು ದಿನ ನಂಬಿಬಿಡ್ತು. ಹಾಗಿದ್ರೆ ಇಲ್ಲಿ ಇದಾದ ಬಳಿಕ ಯಾವುದೇ ಸಮಾಧಿಗಳು ಸಿಕ್ಕಿಲ್ವಾ?
ಇಂಥದ್ದೊಂದು ಸಾಹಸಕ್ಕೂ ಯಾರು ಕೈ ಹಾಕಿಲ್ವಾ ಅನ್ಸ್ಬೋದು. ಖಂಡಿತ ಆ ಕೆಲಸಗಳು ನಡೆದಿವೆ. ಅದು 2001ರ ಮಾತು. ಅಂದಿನ ದಿನದಲ್ಲಿ ಒಂದು ಸಂಶೋಧನೆ ನಡೆಯಿತು. ಆಗ ಪತ್ತೆಯಾಗಿದ್ದು 2000 ವರ್ಷಗಳ ಹಿಂದೆ ಈ ದೇಶವನ್ನ ಆಳಿದ ಸಾಮ್ರಾಟನ ಅಸ್ಥಿಪಂಜರ. ಅದನ್ನ ಮರಕಪೆಟ್ಟಿಗೆಯಲ್ಲಿ ಇಡಲಾಗಿತ್ತು. ಜೊತೆಗೆ ಅದರಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನ ಇಡಲಾಗಿತ್ತು. ಈ ಸಮಾಧಿ ಸ್ಥಳ ಗೊತ್ತಾಗಿದ್ದಾದ್ರೂ ಹೇಗೆ ಅಂದ್ರೆ, ಸಮಾಧಿಯ ಮೇಲೆ ಚೌಕಾಕಾರದ ಕಲ್ಲುಗಳನ್ನ ಜೋಡಿಸಲಾಗಿತ್ತು. ಇದರಿಂದ ಸಂಶೋಧಕರಿಗೆ ಸುಲಭವಾಗಿ ಗೊತ್ತಾಯಿತು. ಇನ್ನು ಸಂಶೋಧಕರಿಗೆ ಒಂದು ಅನಿಸಿಕೆ ಬಂತು. ಅಲ್ಲಿ ಚಂಗೀಸ್ ಖಾನ್ನನ್ನ ಇದೇ ರೀತಿ ಸಮಾಧಿ ಮಾಡಿರಬಹುದು, ನೋಡೋಣ ಅಂತ ಹುಡುಕಾಟ ಆರಂಭಿಸಿದ್ರು. ಆದ್ರದು ಪತ್ತೆ ಆಗ್ಲೇ ಇಲ್ಲ. ಇದರ ನಡುವೆ ಅಲ್ಲೇನಾಗಿದೆ ಅಂದ್ರೆ, ಚಂಗೀಸ್ ಖಾನ್ ಸಮಾಧಿ ಅಂತ ಹೇಳಲಾಗುವ ಪ್ರದೇಶದ ಸುತ್ತಮುತ್ತ ನಿಧಿಗಳ್ಳರು ನೆಲವನ್ನ ಅಗೆದು ನಿಧಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಜನರಿಗೆ ನಿಧಿ ಸಿಕ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿಯಂತೂ ಸಿಕ್ಕಿಲ್ಲ. ಹಾಗಿದ್ರೆ ಚಂಗೀಸ್ ಖಾನ್ ಸಮಾಧಿ ಎಲ್ಲಿದೆ? ಆತನ ಸಮಾಧಿ ಸಿಗದೆ ಇರೋದಕ್ಕೆ ಕಾರಣವೇನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತವೆ. ಅಷ್ಟಕ್ಕೂ ಆತನನ್ನ ಸಮಾಧಿ ಮಾಡುವ ದಿನ ಆಗಿದ್ದಾದ್ರೂ ಎಂಥ ಘನಘೋರ ಘಟನೆ. ಅದನ್ನ ಹೇಳೋಕ್ಕೂ ಮೊದಲು ಆತ ಅದೆಷ್ಟು ಕ್ರೂರಿಯಾಗಿದ್ದ, ಜನರನ್ನ ಯಾವ ರೀತಿ ನಡೆಸ್ಕೊಳ್ತಿದ್ದ ಅನ್ನೋದನ್ನ ಹೇಳ್ತೀವಿ ಕೇಳಿ. ಈ ಚಂಗೀಸ್ ಖಾನ್ನ ಸೇವೆ ಇತ್ತಲ್ಲ, ಇದರ ಚಲನವಲನಗಳನ್ನ ಊಹೆ ಮಾಡೋದೇ ಕಷ್ಟವಾಗಿತ್ತು. ಶತ್ರುಗಳ ಮೇಲೆ ದಾಳಿ ಮಾಡಿದಂತೆ ಮಾಡಿ ಪಲಾಯನ ಮಾಡ್ತಾ ಇತ್ತು. ಶತ್ರುಪಾಳೆಯ ಇನ್ನೇನು ಚಂಗೀಸ್ ಸೇನೆ ಹೊರಟೋಯ್ತು ಅನ್ನುವಾಗಲೇ ಇನ್ನೆಲ್ಲೋ ಒಂದು ಕಡೆ ದಾಳಿ ಮಾಡಿ ಧ್ವಂಸ ಮಾಡಿಬಿಡ್ತಾ ಇತ್ತು. ಅಷ್ಟೇ ಅಲ್ಲ, ಈ ಸೇನೆಯಲ್ಲಿ ಚತುರ ಬಿಲ್ಲುಗಾರರು ಇದ್ರು. ಅವರು ಗುರಿ ಇಟ್ಟು ಬಾಣ ಬಿಟ್ರು ಅಂದ್ರೆ ಅದು ತಪ್ಪುತ್ತಲೇ ಇರಲಿಲ್ಲ. ಅಷ್ಟೊಂದು ನಿಖರವಾಗಿ ಹೊಡೆದು ಛಿದ್ರ ಮಾಡ್ತಿದ್ರು. ಇಷ್ಟೊಂದು ಕ್ರೂರವಾಗಿ ಚಂಗೀಸ್ ಖಾನ್ ದಾಳಿ ಮಾಡಿಸಿ ಬಿಡ್ತಾ ಇದ್ದ. ಇದರ ಹಿಂದೆ ಇದ್ದದ್ದು ಜನರಲ್ಲಿ ತನ್ನ ಬಗ್ಗೆ ಭಯ ಹುಟ್ಟಿಸೋದು. ಹೀಗಿದ್ದವನನ್ನು ಎಲ್ಲಿ ಸಮಾಧಿ ಮಾಡಲಾಯಿತು, ಆ ಸಮಾಧಿ ಏನಾಯ್ತು ಅನ್ನೋದೇ ಇವತ್ತಿಗೂ ನಿಗೂಢ. ಆದ್ರದು ಯಾರಿಗೂ ಗೊತ್ತಾಗದೇ ಇರೋದಕ್ಕೆ ಒಂದು ಕಾರಣವಿದೆ. ಚಂಗೀಸ್ ಖಾನ್ ಕ್ರೂರಿಯಾಗಿದ್ದ, ಸಾಮ್ರಾಟನಾಗಿದ್ದ ಅನ್ನೋದೇನೋ ಸರಿ, ಆದರೆ ಪ್ರಜೆಗಳು ಮಾತ್ರ ಆತನನ್ನ ಪ್ರೀತಿಯಿಂದ ಆರಾಧನೆ ಮಾಡ್ತಾ ಇದ್ರು. ಹೀಗಿರುವಾಗಲೇ ಆತ ಅದೊಂದು ದಿನ ಸತ್ತು ಹೋದ. ಅಂದು ಆತನ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನರು ಸೇರಿದ್ರು. ತಮ್ಮ ಸಾಮ್ರಾಟನಿಗೆ ಕೊನೆಯ ವಿದಾಯ ಹೇಳಿ ಅವರೆಲ್ಲ ಇನ್ನೇನು ವಾಪಸ್ ಆಗ್ಬೇಕು. ಅಷ್ಟರಲ್ಲೇ ಅಲ್ಲೇ ಇದ್ದ ಚಂಗೀಸ್ ಖಾನ್ನ ಅಂಗರಕ್ಷಕರು ಅವರನ್ನೆಲ್ಲ ಕೊಂದು ಮುಗಿಸಿಬಿಟ್ರು. ಒಬ್ಬರು ಕೂಡ ಉಳಿಯದಂತೆ ಹುಡುಕಿ ಕೊಂದು ಹಾಕಿದ್ರು. ಅಂತ್ಯಕ್ರಿಯೆಗೆ ಬಂದಿದ್ದವರನ್ನ ಕೊಂದು ಮುಗಿಸಿದ ಚಂಗೀಸ್ನ ಅಂಗರಕ್ಷಕರು ವಾಪಸ್ ಹೋಗ್ತಾ ಇದ್ರು. ಹೋಗ್ತಾ ಸುಮ್ಮನೆ ಹೋಗ್ಲಿಲ್ಲ. ಎದುರಿಗೆ ಯಾರೇ ಬಂದರೂ ಅವರನ್ನ ಕೊಚ್ಚೆ ಹಾಕ್ತಾ ಸಾಗಿದ್ರು. ಹೀಗೆ ಅಂತ್ಯಕ್ರಿಯೆಗೆ ಬಂದಿದ್ದವರು ತಾವು ಹೋಗುವಾಗ ಎದುರು ಸಿಕ್ಕಿದ ಎಲ್ಲವರನ್ನ ಮುಗಿಸಿದ ಚಂಗೀಸ್ನ ಅಂಗರಕ್ಷಕರು ತಾವು ತಲುಪಬೇಕಾದ ಜಾಗ ತಲುಪಿದ ಕೂಡಲೇ ಅರೆಕ್ಷಣವೂ ಸಮಯ ವ್ಯರ್ಥ ಮಾಡಲಿಲ್ಲ. ಎಲ್ಲರೂ ಆತ್ಮಹತ್ಯೆ ಮಾಡಿಕೊಂಡ್ರು. ಇದರ ಉದ್ದೇಶವಾದ್ರೂ ಏನು ಅಂದ್ರೆ, ಚಂಗೀಸ್ ಖಾನ್ ಎಲ್ಲಿ ಸಮಾಧಿಯಾಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗದೇ ಇರಲಿ ಅಂತ. ಇಂಥದ್ದೊಂದು ನಿಗೂಢತೆಯನ್ನ ಚಂಗೀಸ್ ಖಾನ್ ಉಳಿಸಿಕೊಂಡು ಸಮಾಧಿಯಾಗಿಬಿಟ್ಟ. ಚಂಗೀಸ್ ಖಾನ್ ಹುಟ್ಟಿದ್ದು ಸಾಮಾನ್ಯ ಬುಡಕಟ್ಟು ಸಮುದಾಯದಲ್ಲಿ. ಬುಡಕಟ್ಟು ಸಮುದಾಯದಲ್ಲಿ ಜನಿಸಿದ ಈತನಿಗೆ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನೋ ದೊಡ್ಡ ಛಲವಿತ್ತು. ಇದರಿಂದ ಅನೇಕ ಯುದ್ಧಗಳನ್ನ ಮಾಡಿ ಸಿಕ್ಕಿದ್ದ ಪ್ರದೇಶಗಳನ್ನೆಲ್ಲ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋದ. ಇಂಥವನು ಯಾಕೆ ತನ್ನ ನಿಗೂಢವಾಗಿ ಸಮಾಧಿ ಆಗಬೇಕು ಅಂದ್ಕೊಂಡ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನೂರಾರು ವರ್ಷಗಳಿಂದ ಆತನ ಸಮಾಧಿಯಲ್ಲಿದೆ ಹುಡುಕೋಕ್ಕೂ ಆಗಲಿಲ್ಲ. ಇನ್ನು ಇಂಥ ಚಂಗೀಸ್ ಖಾನ್ ತಾನು ಸಾಮ್ರಾಟನಾಗೋಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅದಕ್ಕಾಗಿ ಹಲವಾರು ಯುದ್ಧಗಳನ್ನ ಮಾಡಿದ. ಒಂದು ಪ್ರದೇಶವನ್ನ ಗೆಲ್ತಾ ಇದ್ದಂತೆ ಯುದ್ಧಕ್ಕೆ ವಿರಾಮ ಕೊಡದೆ ಮತ್ತೊಂದು ರಾಜ್ಯದತ್ತ ದಂಡೆತ್ತಿ ಹೋಗ್ತಾ ಇದ್ದ. ಹೀಗೆ ಬರೀ ಯುದ್ಧಗಳನ್ನೇ ಮಾಡ್ತಾ ಸುಮಾರು 40 ವರ್ಷ ಕಳೆದು ಬಿಟ್ಟ. ಇನ್ನೂ ಹೇಳಬೇಕು ಅಂದರೆ ತನ್ನ 65ನೇ ವಯಸ್ಸಿನಲ್ಲೂ ಯುದ್ಧದ ವ್ಯಾಮೋಹ ಈತನಿಗೆ ಬಿಟ್ಟಿರಲಿಲ್ಲ. ಚೀನಾದ ವೆಸ್ಟರ್ನ್ಸಿಯಾದ ಮೇಲೆ ದಾಳಿ ಇಟ್ಟ. ಆದರೆ ಇದರಲ್ಲಿ ಈತ ಸೋತು ಬಿಟ್ಟಂತೆ. ಇನ್ನು ಈತನ ಸಾವಿನ ಬಗ್ಗೆ ಹಲವು ಕಥೆಗಳನ್ನ ಹೇಳ್ತಾರೆ. ಅದರಲ್ಲಿ 2 ವಿಚಾರಗಳು ಏನಪ್ಪಾ ಅಂದ್ರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ.
ಛಂಗಿಸ್ ಖಾನ್ ಚೀನಾದ ಮೇಲೆ ಯುದ್ಧಕ್ಕೆ ಹೋಗುವಾಗ ಆಯಾ ತಪ್ಪಿ ಕುದುರೆಯಿಂದ ಕೆಳಗೆ ಬಿದ್ದ. ಇದರಿಂದ ಸಾಕಷ್ಟು ಗಾಯಗೊಂಡು ಸತ್ತೋದ ಅಂತಾರೆ. ಇನ್ನೂ ಕೆಲವರು ಚೀನಾದ ವೆಸ್ಟರ್ನ್ಸಿಯಾದ ರಾಜಕುಮಾರಿ ತನ್ನ ಬಳಿ ಒಂದು ಚಾಕು ಇಟ್ಕೊಟ್ಟಿದ್ಲು, ಅದರಲ್ಲಿ ಚುಚ್ಚಿ ಚಂಗಿಸ್ತನ್ನ ಕೊಂದು ಬಿಟ್ಲು ಅಂತಾರೆ. ಆದರೆ ಯುರೋಪ್ನ ಯಾತ್ರಿಕ ಮಾರ್ಕೋ ಪೋಲೋ ದಿ ಟ್ರಾವೆಲ್ಸ್ ಆಫ್ ಮಾರ್ಕೋ ಪೋಲೋ ಅನ್ನೋ ಪುಸ್ತಕದಲ್ಲಿ ಚಂಗಿಸ್ ಖಾನ್ ಸಾವಿನ ಬಗ್ಗೆ ದಾಖಲು ಮಾಡ್ತಾನೆ. ಅದರ ಪ್ರಕಾರ ಯುದ್ಧದ ಸಮಯದಲ್ಲಿ ಚಂಗಿಸ್ ಖಾನ್ಗೆ ಬಾಣವೊಂದು ಚುಚ್ಚಿತ್ತು. ಇದರ ಗಾಯದಿಂದ ಆತ ಸತ್ತೋದ ಅಂತ ಬರೆದಿದ್ದಾನೆ. ಆದರೆ ಇಷ್ಟೆಲ್ಲ ಶೂರನಾಗಿದ್ರೂ ಆತ ತನ್ನ ಸಮಾಧಿಯ ಗುಟ್ಟು ಬಿಡದೆ ಹೋಗಿದ್ದು ಮಾತ್ರ ನಿಜಕ್ಕೂ ಅಚ್ಚರಿಯೇ. ಇಲ್ಲಿ ಚಂಗೀಸ್ ತಾನು ಸಾಯುವ ಮೊದಲೇ ತನ್ನ ಆಪ್ತ ಬಳಗಕ್ಕೆ ತಾನು ಸತ್ತ ಬಳಿಕ ಎಲ್ಲಿ ಸಮಾಧಿ ಆಗ್ತೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಅಂಥ ಗೌಪ್ಯತೆಯನ್ನ ಕಾಪಾಡ್ಕೊಂಡು ಬನ್ನಿ ಅಂತ ಮಾತು ತೆಗೆದುಕೊಂಡಿರ್ತಾನಂತೆ. ಇದಕ್ಕಾಗಿ ಒಂದು ತಂಡವನ್ನೇ ರಚನೆ ಮಾಡಲಾಗಿತ್ತಂತೆ. ಅಂದಿನಿಂದಲೇ ಆ ತಂಡ ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಂತೆ. ಚಂಗೀಸ್ ಸಾವನ್ನಪ್ಪಿದ ಮೇಲೆ ಆತನ ಆಸೆಯಂತೆಯೇ ಸಮಾಧಿ ಮಾಡಲಾಗುತ್ತೆ. ಅದು ಎಲ್ಲಿ ಮಾಡಿದ್ರು ಅನ್ನೋದು ಗೊತ್ತಾಗದೇ ಇರಲಿ ಅಂತ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದವರನ್ನ ಕೊಲ್ಲಲಾಗಿತ್ತು. ಇನ್ನು ಈ ಜಾಗದಲ್ಲಿ ಸಮಾಧಿಯ ಗುರುತು ಸಿಗದೇ ಇರಲಿ ಅಂತ ಸಾವಿರಾರು ಕುದುರೆಗಳನ್ನ ನಿರಂತರವಾಗಿ ಓಡಿಸಲಾಯಿತು. ಇದರಿಂದ ಚಂಗೀಸ್ನ ಸಮಾಧಿ ಎಲ್ಲಿದೆ ಅನ್ನೋದು ಸಂಪೂರ್ಣ ಗುರುತು ಸಿಗದಂತಾಗಿದೆ. ಇನ್ನು ಅಂಗರಕ್ಷಕರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರಿಂದ ಚಂಗೀಸ್ನ ಸಮಾಧಿ ವಿಚಾರ ಯಾರಿಗೂ ಗೊತ್ತೇ ಆಗಲಿಲ್ಲ. ಆದರೆ ಇಲ್ಲಿ ಅರ್ಥವಾಗದ ಎರಡು ವಿಚಾರ ಅಂದ್ರೆ, ಜಗತ್ತನ್ನೇ ಗೆಲ್ಲೋಕೆ ಹೋಗಿದ್ದವನು ಯಾಕೆ ಹೀಗೆ ತನ್ನ ಸಮಾಧಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಬಯಸಿದ್ದ. ಹಾಗೆ ಆತನ ಸಮಾಧಿ ಒಂದು ವೇಳೆ ಸಿಕ್ಕಿ ಅದನ್ನ ಅಗೆದು ಬಿಟ್ರೆ ನಿಜಕ್ಕೂ ಜಗತ್ತಿಗೆ ಕಂಟಕಾನ, ಅದರಿಂದ ಪ್ರಳಯ ಆಗಿಯೇ ಬಿಡುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ.